ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೀತಾ ಅವರು. ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ನಮಸ್ತೆ. ಮೀತಾ ಅವರೇ, ಪ್ರತಿದಿನವೂ ಕೂಡ ನಮಗೆ ಒಂದಲ್ಲ ಒಂದು ವಿಷಯ ಬಗ್ಗೆ ಮಾತನಾಡ್ತಾ ಇದ್ರಿ. ಹಾಗಾದ್ರೆ ಇವತ್ತಿನ ದಿನ ಗುರು ಬದಲಾವಣೆಯಿಂದ ಮೇಷರಾಶಿಯವರ ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಅದೇ ರೀತಿಯಾಗಿ ಮೇಷರಾಶಿಯವರಿಗೆ ರಾಜಯೋಗ ಬರುತ್ತಾ, ಅದೇ ರೀತಿಯಾಗಿ ಶುಭಾನ ಅಥವಾ ಅಶುಭಾನ, ಇದ್ರ ಬಗ್ಗೆ ತಿಳಿಸ್ಕೊಡಿ ಮೇಡಮ್. ನೋಡಿ, ಮೇಷರಾಶಿಯವರಿಗೆ ಮೊದಲಿಗೆ ಗುರು ಬದಲಾವಣೆ ಆಗುತ್ತೆ. ಗುರು ಬದಲಾವಣೆ ಅಂತ ಅಂದರೆ ಮೇಷರಾಶಿಗೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಬರ್ತಿದ್ದಾನೆ. ಆದರೆ ಎಲ್ಲೋ ಒಂದು ಕಡೆ ಮೇಷರಾಶಿಗೆ 4ನೇ ಅವನಾಗಿ ಗುರು ಮತ್ತು 12ನೇ ಮನೆಗೆ ಗುರು ದೃಷ್ಟಿ ಬೀಳೋದ್ರಿಂದ ಮೇಷರಾಶಿಯವರು ಗಾಡಿ ತೊಗೊಳ್ತಾರೆ, ಮನೆ ಕಟ್ಟುತ್ತಾರೆ, ಇದೆಲ್ಲ ಮಾಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಮನೇಲಿ ಆರೋಗ್ಯದ ಸಮಸ್ಯೆಗಳು ಬಹಳಷ್ಟು ಕಾಡ್ತಾ ಹೋಗುತ್ತೆ. ಕುಟುಂಬದಲ್ಲಿ ಅವರ ತಾಯಿಗೆ ಆರೋಗ್ಯ ಸಮಸ್ಯೆ ಕಾಣ್ಬೋದು, ಅಥವಾ ಅವರ ತಾಯಿಗೆ ಅತಿ ಹೆಚ್ಚಿನ ಯಾವುದಾದ್ರೂ ಆಪ್ರೇಷನ್ ಮಾಡಿಸೋದು, ಸಿಸರಿನ್ ಮಾಡಿಸೋದು, ಈ ಥರದ್ದು ಯಾವುದಾದ್ರೂ ಒಂದು ತೊಂದರೆಗೆ ಒಳಪಡ್ತಾರೆ ಅಂತ ಹೇಳುತ್ತೆ. ಜೊತೆಗೆ ಮೇಷರಾಶಿಯವರು ಇದಕ್ಕೆ ಪರಿಹಾರವನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಒಂದು ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಯೂಟ್ಯೂಬಲ್ಲಿ ಕೂಡ ಈ ಗುರು ಬದಲಾವಣೆ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಸಿಗುತ್ತೆ, ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ಕೂಡ ಸಂಕ್ಷಿಪ್ತ ಮಾಹಿತಿ ಸಿಕ್ಕುತ್ತೆ. ಜೊತೆಗೆ ಮೇಷರಾಶಿಯವರು ನಮ್ಮಲ್ಲಿ ಸಿಗ್ತಕ್ಕಂತಹ ಗುರುಗೆ ಸಂಬಂಧಪಟ್ಟಂತಹ ನೋಡಿ, ಈ ಒಂದು ಶ್ರೀಚಕ್ರವನ್ನು ನೀವು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರೆ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಇದು 12 ರಾಶಿಯವರು ಕೂಡ ಈ ಗುರು ಬದಲಾವಣೆಯ ಸಮಯದಲ್ಲಿ ಇದನ್ನು ಕೊಡ್ತಾ ಇದ್ದೀವಿ. ಇದನ್ನು ಇಟ್ಟು ನೀವು ಪೂಜೆ ಮಾಡಿಕೊಂಡ್ರೆ ಖಂಡಿತ ನಿಮಗೆ ನಿಮ್ಮ ಶುಭ ಫಲ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾರಿಗೆಲ್ಲ ಅಶುಭ ಫಲ ಇರುತ್ತೆ, ಯಾರ ರಾಶಿಗೆ ಚೆನ್ನಾಗಿರಲ್ಲ, ಅವರೆಲ್ಲರಿಗೂ ಕೂಡ ಎಲ್ಲೋ ಒಂದು ಕಡೆ ಅದು ನಿಮ್ಮ ಬರ್ತಕ್ಕಂಥ ಅಶುಭ ಫಲಗಳನ್ನ ತಡೆಯುವಂಥ ಒಂದು ಅದೃಷ್ಟದ ಒಂದು ಶ್ರೀಚಕ್ರ ಇದಾಗಿರುತ್ತೆ. ಹಾಗಾಗಿ ಇದು ನಮ್ಮ ಸಂಸ್ಥೆಗೆ ಕರೆ ಮಾಡಿದ್ರೆ ಸಿಗ್ತಾ ಹೋಗುತ್ತೆ. ಮತ್ತು ಮೊದಲಿಗೆ ಇವತ್ತಿನ ಒಂದು ಡೇಟ್ ಬಂದು 18ನೇ ತಾರೀಕು. 18 ಅಂತ ಅಂದರೆ ನೋಡಿ, 1 ಮತ್ತು 8 ನಾನು ಮೊದಲಿಗೆ ಹೇಳಿದ್ದೆ. 1 ಮತ್ತು 8 ಅನ್ನೋ ಡೇಟ್, 1 ಮತ್ತು 8, 1 ಅನ್ನೋದು ಡೇಂಜರಸ್ ಡೇಟ್ ಆಗಿರುತ್ತೆ ಈ ವರ್ಷಕ್ಕೆ. ಅದೇ ರೀತಿ 8 ಅನ್ನೋದು ಕೂಡ ತುಂಬ ಡೇಂಜರ್ ಅಂತ ಹೇಳಿದೆ. ಜೊತೆಗೆ 6 ಅನ್ನೋದು ಕೂಡ ಈ ವರ್ಷದ ಡೇಂಜರಸ್ ನಂಬರ್ ಅಂತ ಕೂಡ ಹೇಳಿದೆ. ನೋಡಿ, ಇಲ್ಲಿ 18 ಅಂತ ಬಂದಾಗ 1 ಮತ್ತು 8 ಪಾಸ್ ಆಗುತ್ತೆ ಇವತ್ತಿನ ಒಂದು ದಿನಾಂಕದಲ್ಲಿ. ಜೊತೆಗೆ ಟೋಟಲ್ ಮಾಡಿದಾಗ 18/5/2026 ಟೋಟಲ್ ಮಾಡಿದಾಗ 6 ಬರುತ್ತೆ, ಅಂದರೆ 24. ಇವತ್ತು 9 and 6 ಕಾಂಬಿನೇಷನ್ ಇರುತ್ತೆ. ಸೊ ಈ 6 ಅನ್ನೋದು ಕೂಡ ಇಲ್ಲಿ ಪಾಸ್ ಆಗುತ್ತೆ. ಇವತ್ತು 1, 8 ಮತ್ತು 6 ಅನ್ನೋದು ಸತತವಾಗಿ ಪಾಸ್ ಆಗೋದ್ರಿಂದ ಇವತ್ತಿನ ಡೇ ಸ್ವಲ್ಪ ಬ್ಯಾಡ್ ಡೇ ಆಗಿರುತ್ತೆ. ಎಲ್ಲರೂ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. ನೋಡಿ, ಇವತ್ತು ಬೆಳಗ್ಗೆ ಕೂಡ ಒಂದು ಇನ್ಸಿಡೆಂಟು, ಫ್ಲೈಟು ಒಂದಕ್ಕೊಂದು ಕ್ರ್ಯಾಶ್ ಆಗಿದೆ. ಅಂದರೆ ಇವತ್ತಿನ ಬೆಳಗ್ಗೆ ರೋಹಿಣಿ ನಕ್ಷತ್ರ, ಅದೇ ರೀತಿ ವೃಷಭ ರಾಶಿ ಇರುತ್ತೆ. ಇವತ್ತು ವೃಷಭ ರಾಶಿ ಆಗಿರೋದ್ರಿಂದ ಬೆಳಗ್ಗೆ ರೋಹಿಣಿ ನಕ್ಷತ್ರ ಇರೋದ್ರಿಂದ ಬೆಳಗಿನ ಒಂದು ಫ್ಲೈಟ್ ಆಕ್ಸಿಡೆಂಟು, ಫ್ಲೈಟ್ ಕ್ರ್ಯಾಶಸ್ ಆಗಿದೆ. ಅದು ಕೂಡ ಈ 1, 8 ಪಾಸ್ ಆಗಿದೆ, ಮತ್ತು 6 ಅನ್ನೋದು ಇಲ್ಲಿ ಜಾಯಿಂಟ್ ಆಗಿರುತ್ತೆ. ಈ 1, 8, 6 ಈ ವರ್ಷದ ನೋಡಿ ಅಲ್ಲಿ ಕಾಣಿಸ್ತಾ ಇದೆ, ಈ ವರ್ಷದ ಎಷ್ಟು ಡೇಂಜರಸ್ ನಂಬರ್ ಅಂತ ನಿಮಗೆ ಇದರಲ್ಲೇ ಗೊತ್ತಾಗುತ್ತೆ.